ನಮಗೆಲ್ಲ ಕಚ್ಚಿ ಕಚ್ಚಿ ಅಭ್ಯಾಸ ಇದೆ ಸರ್, ನಮ್ಮ ಬಾಡಿಯಲ್ಲೇ ಪೈಜನ್ ಇದೆ ಸರ್. ಇದು ಕಾಕ್ಟೈಲ್ ಬರ್ಡ್ಸ್ ಇದು ಬಂದು ಟೇಮ್ದು. ತುಂಬ ಜನ ಟೇಮ್ ಬರ್ಡ್ಸು ಪ್ಯಾಕಿಸ್ತಾನ ಅಂತಾರೆ ಮನೆಯಲ್ಲಿ, ಅದಕ್ಕೋಸ್ಕರ ಇದು ಮೀಡಿಯಮ್ ರೇಂಜು ಕಾಕ್ಟೈಲ್ಸು. ಇದು ಬಂದು ಸಿಂಗಲ್ ಟೇಮ್ ಬಂದು 3500 rupees ಆಗುತ್ತೆ. ಮರಿಗಳು ಬಂದು 2000 rupees ಆಗುತ್ತೆ. ಇದು ಆಸ್ಟ್ರೇಲಿಯನ್ ಬರ್ಡ್ಸು. ಇದು ಮ್ಯೂಸಿಕಲ್ ಸಾಂಗ್ಸ್ ಮಾಡುತ್ತೆ, ನಿಮಗೆ ಕೈಯಲ್ಲಿ ಎಲ್ಲ ಬರುತ್ತೆ ನೋಡಿ, ಕೊಟ್ಟರೆ ಬರುತ್ತೆ, ಆಟ ಆಡುತ್ತೆ. ಇನ್ನು ನೀವು ರಿಟರ್ನ್ ಕೊಟ್ಟರೆ ನಿಮ್ಮ ಹತ್ರ ಬರುತ್ತೆ. ಕಚ್ಚಲ್ಲ, ಏನಿಲ್ಲ, ಫ್ಲೈ ಮಾಡಲ್ಲ. ಏನು ಸರ್ ಫುಡ್ ಇದಕ್ಕೆ ಸರ್? ಇದು ಬಂದು ಪಿಲೆಟ್ಸ್ ತಿನ್ನತ್ತೆ. ಇದು ಫುಡ್ ಇದೆ, ಆ ಫುಡ್ ತಿನ್ನತ್ತೆ. ಇದು ಕಲರ್ಫುಲ್ ಬೋರ್ಡ್, ಇದು ನ್ಯಾಚುರಲ್ ಕಲರ್. ಇದ್ರಲ್ಲಿ ತುಂಬ ವೆರೈಟೀಸ್ ಕಲರ್ಸ್ ಬರುತ್ತೆ. ಓಕೆ, ಮ್ಯೂಸಿಕಲ್ ಸಾಂಗ್ಸ್ ಮಾಡುತ್ತೆ, ಕಚ್ಚಲ್ಲ, ಏನಿಲ್ಲ. ಚೆನ್ನಾಗಿ ನಿಮ್ಮ ಹತ್ರ ಕ್ಲೋಸ್ ಆಗುತ್ತೆ, ಟೇಮ್ಡ್ ಆಗುತ್ತೆ, ಚೆನ್ನಾಗೆ ನಿಮಗೆ ರಿಪ್ಲೈ ಮಾಡುತ್ತೆ. ಇದು ನಿಮಗೆ ಮೈಂಡ್ ಫ್ರೀ ಎಲ್ಲ ಆಗುತ್ತೆ. ಇದ್ರ ಜೊತೆ ನೀವು ಪೆಟ್ಸ್ ಟೈಮ್ ಸ್ಪೆಂಡ್ ಮಾಡ್ರೆ. ಏನು ಸರ್ ಇದಕ್ಕೆ ಪ್ರೆಸೆಂಟ್ ಏಜು? ಸರ್ ಇದು ಬಂದು 5 months, 4 to 5 months. ಹೌದು, 4 to 5 months ಇದೆ. ಲೈಫ್ ಸ್ಪ್ಯಾನ್ ಬಂದು ಇದು 5 years. 5 years ಲೈಫ್ ಸ್ಪ್ಯಾನ್. ಹೌದು. ಓಕೆ ಓಕೆ. ಸೊ ಯೂಶಲಿ ದೊಡ್ಡ ಕೇಜಲ್ಲಿ ಹಾಕಿರ್ಬೋದಲ್ಲ? ಹೌದು, ಕೆ ಜಿ ಇದೆಲ್ಲ ಓಪನ್ ಇಕ್ಬೋದು ನೀವು. ಕೆ ಜಿಯಲ್ಲಿ ಹಾಕೋದು ಬೇಡ. ಟೇಮ್ದು ಓಪನ್ ಇರುತ್ತೆ, ಸ್ಟ್ಯಾಂಡ್ ಬರುತ್ತೆ, ಟೇಮ್ ಸ್ಟ್ಯಾಂಡ್ ಬರ್ದು. ಅದು ಹಾಕಿ ಆರಾಮಾಗಿ ಇಕ್ಬೋದು ನೀವು. ಸರ್ ಇದು ಹೆಡ್ಜಾಕ್ಸು, ರ್ಯಾಟ್ ಫ್ಯಾಮಿಲಿ. ಇದು ನೋಡಿ, ಇದು ಮುಖ ಕಾಣಿಸ್ತಾ ಇದೆ ನಿಮಗೆ. ತುಂಬ ಕ್ಯೂಟ್ ಆಗಿರುತ್ತೆ. ಇದು ತುಂಬ ಚೆನ್ನಾಗಿ ತೊಗೊಂಡೋಗ್ತಾರೆ. ಇದರಲ್ಲಿ ಲೆಗ್ಸ್ ಎಲ್ಲ ಬರುತ್ತೆ, ನಾರ್ಮಲ್ ರ್ಯಾಟ್ ಥರನೇ ಇರುತ್ತೆ. ಬರೀ ಮೇಲೆ ಬಂದು ಇದು ಏನು ಕನ್ನಡದಲ್ಲಿ ಮುಳ್ಳುಗಳು. ಇದು ಮುಳ್ಳುಗಳು ಇರುತ್ತೆ ಮೇಲೆ. ಅದೆಲ್ಲ ಸೇಫ್ಟಿಗೆ. ಅದಕ್ಕೆ ಯಾರಾದ್ರೂ ಬಂದರೆ ಹಂಗೆ ಬಾಲ್ ಆಗಿಬಿಡುತ್ತೆ. ನೋಡಿ, ಕಣ್ಣು ಕಾಣಿಸ್ತಾ ಇದೆ ನಿಮಗೆ, ತುಂಬ ಕ್ಯೂಟ್ ಇದೆ ನೋಡಿ. ಓಕೆ, ಅರ್ಧ ಬಾಲ್ ಥರ ಆಗ್ಬಿಟ್ಟಿದೆ. ಇವಾಗ ಬಾಲ್ ಥರ ಆಗ್ಬಿಟ್ಟಿದೆ. ಬಾಲ್ ಆಗಿಬಿಡುತ್ತೆ ಸೇಫ್ಟಿಗೋಸ್ಕರ. ಅದಕ್ಕೆ ಏನಾದರೂ ಭಯ ಆಗ್ತಾರೆ. ಹೆಡ್ಜಾಕ್ ಇದು ಹೆಸರು ಬಂದು ಹೆಡ್ಜಾಕು. ಔಟ್ ಆಫ್ ಕಂಟ್ರಿ ಇದು. ಇದೆಲ್ಲ ತುಂಬ ಜನ ತೊಗೊಂಡೋಗಿ ಸಾಕ್ತಾರೆ. ಸರ್ ಇದು ಪ್ರೆಸೆಂಟ್ ಏಜ್ ಏನಾಗಿದೆ ಸರ್? ಸರ್ ಇದು ಬಂದು ಅರೌಂಡ್ 4 months ಇವಾಗ. 4 months ಆಗಿದೆಯಾ? ಹೌದು, 4 months ಇವಾಗ. ಓಕೆ. ಇದು ಫುಡ್ಡು ಎಲ್ಲ ನಾನ್ ವೆಜ್. ಇದು ತುಂಬ ಜನ ನಾನ್ ವೆಜ್ ಜಾಸ್ತಿ ತಿನ್ನೋದು ಇದು. ಆಮೇಲೆ ವಾಟ್ರ್ ಎನಿ ಟೈಮ್ ಬೇಕಿದ್ಗೆ. ಸಮ್ಮರಲ್ಲಿ ಇರಲ್ಲ ಇದು. ಟೆಂಪ್ರೇಚರ್ ಹೌದು, ಕೋಲ್ಡಲ್ಲಿ ಇದ್ದರೆ ತುಂಬ ಒಳ್ಳೇದು ಇದು. ಜಾಸ್ತಿ ಟೆಂಪ್ರೇಚರಲ್ಲಿ ಇದ್ದರೆ ಇದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಫುಡ್ ಸರ್? ಫುಡ್ಡು ಬಂದು ನಾನ್ ವೆಜ್ಜು. ನೀವು ಚಿಕನ್ ಕೊಡ್ಬೋದು. ಆಮೇಲೆ ಇದು ಬೋನ್ಸ್, ಚಿಕನ್ ಬೋನು, ಲಿವರ್ಸು, ಚಿಕನ್ ಲಿವರು ಎಲ್ಲ ಕೊಡ್ಬೋದು ನೀವು. ಎಲ್ಲ ತಿನ್ನೋದು ಇದು. ಹೌದಾ? ಓಕೆ ಓಕೆ. ದೆನ್ ಏನು ಕಾಸ್ಟ್ ಸರ್ ಇದಕ್ಕೆ? ಇದು ಬಂದು ಸಿಂಗಲ್ 5000 rupees ಸರ್. ಇದು ಪೇರ್ ಬಂದು 10,000 rupees. ಗೈಸ್ ನೋಡ್ತಾ ಇದ್ದೀರಲ್ಲ, ಇದು ನೋಡಿ. ಈಗ ಆಲ್ರೆಡಿ ಅದು ನಾನು ಸ್ವಲ್ಪ ಕೈಯಲ್ಲಿ ಹಿಡ್ಕೊಳಕ್ಕೆ ಹೋದೆ, ಒಂಥರ ಬಾಲ್ ಥರ ಆಗ್ಬಿಡ್ತಿದ್ದು. ಕಂಪ್ಲೀಟ್ ಈಗ ಮುಳ್ಳಿನ ಮುದ್ದೆ ಥರ ಆಗ್ಬಿಟ್ಟಿದೆ. ಕಂಪ್ಲೀಟ್ ಮುಳ್ಳು ಥರ ಇದೆ. ಹೆಡ್ಜಾಗ್ ಅಂತಾರೆ ಇದನ್ನು. ಸೊ ತುಂಬ ಚೆನ್ನಾಗಿದೆ. ಇದೊಂಥರ ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಪ್ರಾಣಿ. ಸೊ ನಮ್ಮ ಇಂಡಿಯಾದಲ್ಲಿ ಈ ಥರದ್ದೆಲ್ಲ ವೆರೈಟೀಸ್ ತುಂಬ ಅಂದರೆ ತುಂಬ ಕಡಿಮೆ. ಸೊ ಈ ಥರ ಒಂದು ಎಕ್ಸಾಟಿಕ್ ಪೆಟ್ ಶಾಪ್ಗಳಲ್ಲಿ ಈ ಥರದ್ದು ಒಂದೊಂದು ವಿಶೇಷವಾಗಿರ್ತಂಥ ಪ್ರಾಣಿಗಳು ಸಿಗುತ್ತೆ. ಸೊ ನೋಡಿ ಎಷ್ಟು ಶಾರ್ಪ್ ಆಗಿದೆ ಅಂತ ಮುಳ್ಳುಗಳು. ಸೊ ತುಂಬ ನಮಗೆ ಸೇಮ್ ಆ್ಯಸ್ ಇಟ್ ಈಸ್ ನಮ್ಮ ಗೊಬ್ಳಿ ಮುಳ್ಳುಗಳು ಅಂತೀವಲ್ಲ, ಗೊಬ್ಳಿ ಮುಳ್ಳು ಇದ್ದಂಗೆ ಐತೆ. ತುಂಬ ಅಂದರೆ ತುಂಬ ಶಾರ್ಪ್ ಇದೆ. ನೀವೇನಾದರೂ ಈ ಥರದ್ದು ಎಕ್ಸಾಟಿಕ್ ಬ್ರೀಡ್ಗಳನ್ನ ನೀವು ಫಂಕ್ಷನ್ಸ್ ಹಾಕಬೇಕು ಅಂತಂದರೆ ಓಕೆ, ಈ ಥರ ಒಂದು ಶಾಪ್ಗಳಲ್ಲಿ ಈ ಥರದ್ದು ಅವೈಲೇಬಲ್ ಇರುತ್ತೆ. ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು. ಸರ್ ಇದು ಶುಗರ್ ಗ್ಲೈಡ್ರು. ಇದು ಬಂದು ಸ್ಕ್ವಿರಿಲ್ ಫ್ಯಾಮಿಲಿ. ಇದು ತುಂಬ ರೇರ್ ಫ್ಯಾಮಿಲಿ, ಫ್ಲೈಯಿಂಗ್ ಮಾಡುತ್ತೆ ಇದು. ಇದು ನೋಡ್ತಾ ಇರೋದು ನೀವು ನೋಡಿ. ಇದರಲ್ಲಿ ತುಂಬ ಕಲರ್ಸ್ ಬರುತ್ತೆ. ಇದು ಬಂದು ವೈಟ್. ಇದರಲ್ಲಿ ಗ್ರೇ ಬರುತ್ತೆ, ಬ್ರೌನ್ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಇದು ಫುಲ್ ಕ್ಲೋಸ್ ಆಗಿರುತ್ತೆ ನಿಮ್ಮ ಹತ್ರ. ತುಂಬ ಚೆನ್ನಾಗಿರುತ್ತೆ ಇದು. ಇದು ಬಂದು ನಿಮಗೆ ವೈಟಲ್ಲಿ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ನಾರ್ಮಲ್ ಕಲರ್ಸಲ್ಲಿ ಕಮ್ಮಿ ಆಗುತ್ತೆ. ಇದು ಫುಡ್ಡು ಎಲ್ಲ ಮೇಂಟೆನೆನ್ಸ್ ಎಲ್ಲ ತುಂಬ ಈಸಿ. ಇದು ನಿಮಗೆ ಸೀಡ್ಸ್ ತಿನ್ನತ್ತೆ, ಫ್ರೂಟ್ಸ್ ತಿನ್ನತ್ತೆ. ಆಮೇಲೆ ಇದು ಜ್ಯೂಸ್ಗಳು, ಮಿಲ್ಕ್ ಶೇಕ್ಗಳು ಕೊಡುತ್ತೆ ಜಾಸ್ತಿ. ಇದು ವೈಟ್ ಬಂದು ನಿಮಗೆ
30,000 ಸಿಂಗಲ್ ಆಗುತ್ತೆ. ಇದರಲ್ಲಿ ಕಲರ್ ಬಂದು ಸಿಂಗಲ್ಲು 12,000 ಆಗುತ್ತೆ. ಬ್ರೌನ್ ಕಲರ್, ಗ್ರೇ ಕಲರು. ಪ್ರೆಸೆಂಟ್ ಏನು ಸರ್ ಏಜ್ ಇದಕ್ಕೆ? ಇದು ಬಂದು ಅರೌಂಡ್ 5 ಮಂತ್ಸು ಇವಾಗ ಬೇಬೀಸ್ ಇದು. ಸರ್ ಇದು ಲೈಫ್ ಸ್ಪ್ಯಾನ್ ಬಂದು ನಿಮಗೆ 4 to 5 ಇಯರ್ಸ್. 4 to 5 ಇಯರ್ಸ್ ಆಗುತ್ತಾ? ನಮ್ಮಲ್ಲಿ ಕರ್ನಾಟಕದಲ್ಲಿ ಸಾಕ್ತಾರಾ ಸರ್ ಇದನ್ನ? ಹೌದು, ಸಾಕ್ತಾರೆ. ಇದೆಲ್ಲ ಎಕ್ಸಾಟಿಕ್ ಇದು. ಇದಕ್ಕೆಲ್ಲ ಪರ್ಮಿಷನ್ ಏನಾದ್ರು ತಗೋಬೇಕಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಥವಾ ಕಡೆ ಏನಾದರೂ? ಹೌದು. ನಿಮಗೆ ಪರ್ಮಿಷನ್ ತಗೊಳ್ಳೇಬೇಕು. ನೀವು ಪರ್ಮಿಷನ್ ತಗೊಂಡು ಸಾಕಿದ್ರೆ ಒಳ್ಳೇದು ನಿಮಗೆ. ಹೆಂಗಂದ್ರೆ ಇದು ಅವ್ರಿಗೆ ಗೊತ್ತಾಗಿರುತ್ತೆ, ಇದಕ್ಕೆ ಎಲ್ಲ ರಿಜಿಸ್ಟರ್ ಆಗಿರುತ್ತೆ. ಇದು ಅವರೇ ಪೇಪರ್ ಕೊಡ್ತಾರೆ ನಿಮಗೆ. ಇದು ಎಕ್ಸಾಟಿಕ್, ಇದು ಇಂಡಿಯನ್ ಸ್ಪೀಸೀಸ್ ಇಲ್ಲ, ಇದು ವೈಲ್ಡ್ ಅಲ್ಲಿ ಇದು ಅಟ್ಯಾಚ್ ಇಲ್ಲ ಅಂತ ಅವರೇ ಕೊಡ್ತಾರೆ. ಹಂಗಿದ್ರೆ ನಿಮಗೆ ಈಸಿ. ವೈಲ್ಡ್ ಅನಿಮಲ್ಸ್ ಎಲ್ಲ ಸಾಕಿದ್ರೆ ನಿಮಗೆ ಪ್ರಾಬ್ಲಮ್ಮು. ಫಾರೆಸ್ಟ್ ಅವರು ಅಲೋ ಮಾಡಲ್ಲ ನಿಮಗೆ, ಇದಕ್ಕೆ ಪರ್ಮಿಷನ್ ಕೊಡಲ್ಲ. ಇದೆಲ್ಲ ಎಕ್ಸಾಟಿಕ್ಸ್ ಅಂದರೆ ನೀವು ಇಡ್ಬೋದು, ಸಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಸರ್ ಇದು ಬಂದು ಟರ್ಟಲ್ಸು. ಓಕೆ, ರೆಡ್ ಹೆಡ್ ಸ್ಲೈಡರು. ಇದರಲ್ಲಿ ತುಂಬ ವೆರೈಟಿ ಇದೆ. ಇದು ಬಂದು ಫೀಮೇಲು. ಓಕೆ, ಇದು ಬ್ರೀಡಿಂಗ್ ಫೀಮೇಲ್. ಇದು ನೋಡಿ, ನೀವು ಕಾಣಿಸ್ತಾ ಇರೋದು ನೋಡ್ತಾ ಇರ್ಬೋದು. ಮೇಲ್ ಫೀಮೇಲ್ ಅಂತ ಹೆಂಗೆ ಸರ್ ಕಂಡು ಹಿಡಿಯೋದು? ಸರ್ ಮೇಲ್ ಫೀಮೇಲ್ಗೆ ಆರಾಮಾಗಿ ಕಂಡು ಹಿಡಿಬೋದು, ತುಂಬ ಈಸಿ. ಓಕೆ, ಮೇಲ್ ಸ್ವಲ್ಪ ಕಮ್ಮಿ ಬರುತ್ತೆ, ಫೀಮೇಲ್ ಸ್ವಲ್ಪ ದೊಡ್ಡ ಸೈಜ್ ಬರುತ್ತೆ. ಆಮೇಲೆ ಶೇಪ್ಸ್ಗಳು, ಈ ಶೇಪ್ಗಳು ತುಂಬ ವೆರೈಟಿ ಇದೆ. ಆ ಥರದಿಂದ ನೀವು ಕಂಡು ಹಿಡಿಬೋದು, ತುಂಬ ಈಸಿ. ಇದು ಬಂದು ಮೇಲ್. ಇದು ನೋಡಿ ಹಿಂಗೆ ಬೆಂಡ್ ಆಗಿದೆ, ಇದು ಜಾಸ್ತಿ ಸ್ಲೈಡ್ಸ್ ಇದೆ. ಇದು ಬಂದು ಮೇಲ್. ಇದು ಬಂದು ಬ್ರೀಡಿಂಗ್ ಪೇರ್. ಇದು ನಿಮಗೆ ಬೇಕಂದರೆ ಅಡಲ್ಟ್ಸು ಟರ್ಟಲ್ಸ್ನೂ ಸಿಗುತ್ತೆ, ಮರಿಗಳನ್ನೂ ಇದೆ. ಮರಿಗಳು ಟರ್ಟಲ್ಸ್ನೂ ಸಿಗುತ್ತೆ ನಿಮಗೆ. ಓಕೆ, ಇದು ಪ್ರೆಸೆಂಟ್ ಏನಾಗಿದೆ ಸರ್? ಸರ್ ಇದು ಬಂದು 1 year ಪ್ಲಸ್ ಸರ್. ಇದು 1 year 1 year ಪ್ಲಸ್, 1.5 year ಇದೆ. ಲೈಫ್ ಸ್ಪ್ಯಾನ್? ಸರ್ ಲೈಫ್ ಸ್ಪ್ಯಾನ್ ಇದು ಅರೌಂಡ್ 10 years ಸರ್. 10 to 15 years ಇರುತ್ತೆ ಆರಾಮಾಗಿ. ಫುಡ್ಡು? ಸರ್ ಫುಡ್ಡು ನೀವು ಇದು ಪಿಲ್ಲೆಟ್ಸ್ ಬರುತ್ತೆ, ಪಿಲ್ಲೆಟ್ಸ್ ಕೊಡ್ಬೋದು. ಆಮೇಲೆ ಮೀಲ್ ವಾಮ್ಸು, ಡ್ರೈ ವಾಮ್ಸು, ಬ್ಲೆಡ್ ವಾಮ್ಸ್ ತಿನ್ನತ್ತೆ. ಆಮೇಲೆ ಫಿಶ್ ಫುಡ್ನೂ ತಿನ್ನತ್ತೆ. ಆಮೇಲೆ ಫಿಶಸ್ ಲೈಫ್ 6 small size ಫಿಶಸ್ನೂ ತಿನ್ನೋದು. ಇದು ಸರ್ ಇದು ಬಂದು ಸಿಂಗಲ್ 2,000 rupees ಅಡಲ್ಟು. ಮರಿಗಳು ಬಂದು 1,500 rupees ಪೇರು. ಓಕೆ ಫ್ರೆಂಡ್ಸ್, ನೀವೇ ನೋಡ್ತಾ ಇದ್ದೀರಲ್ಲ, ಇದು ನಾನು ಆಲ್ರೆಡಿ ಒಂದ್ಸಲ ತೋರಿಸಿದ್ದೆ ನಿಮಗೆ, ಬಾಲ್ ಪೈಥಾನ್ ಅಂತ ಹೇಳಿ. ಸೊ ಯಾವ ಥರ ಇದೆ ನೋಡ್ತಾ ಇದ್ದೀರಾ. ಸೊ ನನ್ನ ಕೈಯೆಲ್ಲ ಲಾಕ್ ಮಾಡ್ತಾ ಇದ್ದೆ ನಿಧಾನಕ್ಕೆ, ಇರಲಿ ಪರವಾಗಿಲ್ಲ. ಸೊ ಗೈಸ್, ಇದು ಬಾಲ್ ಪೈಥಾನು. ಸೊ ಇಂಡಿಯಾದಲ್ಲೂ ಈ ರೀಸೆಂಟ್ಲಿ ಎಲ್ಲರೂ ಸಾಕ್ತಾ ಇದ್ದಾರೆ. ಸೊ ಇದು ಕೂಡ ಲೀಗಲ್ ಅಂತೆ, ಲೀಗಲ್ ಇದು ಕೂಡ. ಸೊ ಇಂಡಿಯಾದಲ್ಲಿ ಸಾಕ್ಬೋದು ಈ ಪೈಥಾನ್ನ. ಸೊ ಸರ್ ಏನು ಏಜ್ ಆಗಿದೆ ಸರ್ ಇದಕ್ಕೀಗ? ಸರ್ ಇದು ಬಂದು ಬಾಲ್ ಪೈಥನ್ನು. ಇದು ಬಂದು ಅರೌಂಡ್ 4 feet ಇದೆ ಇವಾಗ. 3.5 to 4 feet ಇದೆ ಇದು. ಓಕೆ, ಇದು ರಾಯಲ್ ಬಾಲ್ ಪೈಥಾನ್ ಅಂತಾರೆ. ಸೊ ಫುಡ್ಡು ಸರ್ ಇದಕ್ಕೆ? ಸರ್ ಇದು ಫುಡ್ ಬಂದು ಎಲ್ಲ ಪೈಥನ್ಸು, ಸ್ನೇಕ್ಸ್ ವೆರೈಟೀಸ್ ಎಲ್ಲ ಲೈವೇ ತಿನ್ನೋದು. ಓಕೆ, ಹಾಂ. ಕಚ್ಚಲ್ವಾ ಸರ್ ಇದು? ಇಲ್ಲ, ಏನು ಕಚ್ಚಲ್ಲ. ಸುಮಾರಾಗಿ ಭಯ ಆಗುತ್ತೆ ಸರ್ ಅದ ಕಡೆ ತಿರ್ಕೊಂಡ ತಕ್ಷಣ. ನಾಲ್ಗೆ ಅಡ್ಡಾಡಿಸ್ತಿದ್ದೆ, ಜಾಸ್ತಿ ಭಯ ಆಗಲ್ಲ, ಒಂದು ಲೆವೆಲ್ ನಾನು ಬೇರೆ ಬೇಡ ಸರ್, ಹಂಗೆ ಮಾತಾಡಿ. ಸರ್ ಹೌದು ಸರ್, ಟೆಂಪ್ರೇಚರ್ ಮೇಂಟೈನ್ ಮಾಡ್ಬೇಕು ಇದೆಲ್ಲ. ನೋಡಿ ಈ ಥರ ನಾವು ಬ್ರೂಡರ್ಗಳು ತಗೊಂಡಿರ್ತೀವಿ. ಈ ಬ್ರೂಡರ್ಗಳು ಎಲ್ಲ ಟೆಂಪ್ರೇಚರ್ ಇರುತ್ತೆ. ಆ ಟೆಂಪ್ರೇಚರ್ ನಾವು ಹಾಕಿ ಹೀಟ್ ಪ್ಯಾಡ್ ಬರುತ್ತೆ, ಇದಕ್ಕೆ ಹೀಟ್ ಬೇಕು, ಆ ಹೀಟಲ್ಲಿ ಇಕ್ಕಿರ್ತೀವಿ. ಮನೆಗಳಲ್ಲೆಲ್ಲ ಸಾಕ್ಬೋದಾ ಇದನ್ನ? ಹೌದು ಸರ್, ಮನೇಲಿ ಆರಾಮಾಗಿ ಸಾಕ್ಬೋದು. ಇದು ಬೇಬೀಸ್ ಸಿಗತ್ತೆ, ನೀವು ಬೇಬೀಸ್ ತಗೊಂಡು ಸಾಕ್ಬೋದು. ಸಾಕ್ಬೋದಾ? ಹೌದು. ಇದರಲ್ಲಿ ತುಂಬ ಕಲರ್ಸ್ನೂ ಬರುತ್ತೆ ಇವಾಗ ತುಂಬ ಕಲರ್ಸ್. ವೈಟ್ ಬರ್ತಾ ಇದೆ, ಆಲ್ಬಿನೋ ಬರ್ತಾ ಇದೆ, ಯೆಲ್ಲೋ ಬರುತ್ತೆ, ಫುಲ್ ವೈಟ್ ಬರುತ್ತೆ. ಆಮೇಲೆ ಇದು ರಾಯಲ್ ಬಾಲ್ ಪೈಥಾನಲ್ಲಿ ಸಿನಿಮನ್ ಬರುತ್ತೆ. ತುಂಬ ರೇರ್ ಕಲರ್ಗಳು ಇದೆಯಲ್ಲ. ಹೌದಾ ಸರ್? ಇದು ಮರಿ ಬಂದು 25,000 ಸಿಂಗಲ್ಲು. ಅಡಲ್ಟ್ ಬಂದು 40,000 60,000 ಮೇಲೆ ಹೋಗುತ್ತೆ, ಸೈಜಸ್ ಮೇಲೆ ಡಿಪೆಂಡು.
ಇದು ಕಚ್ಚಿದ್ರೆ ಏನಾರು ಆಗುತ್ತಾ? ಹಾಂ ಕಚ್ಚಿದ್ರೆ ಹಾಂ ಪಾಯ್ಸನ್ನು ಅಲ್ಲ, ಕಚ್ಚಿದ್ರೆ ಸತ್ತೋಗಿ ಬಿಡ್ತೀರಾ? ವಿಷ ಕೈಲೇ ಇಟ್ಕೊಂಡಿದ್ದೀರ ನೀವು, ಡೈಲಿ ಇಟ್ಕೊತೀರಾ? ನಮಗೆಲ್ಲ ಕಚ್ಚಿ ಅಭ್ಯಾಸ ಇದೆ ಸರ್. ನಮ್ಮ ಬಾಡಿಯಲ್ಲೇ ಪಾಯ್ಸನ್ ಇದೆ. ಸರ್ ಇದು ಕನ್ಯೂರ್ಸು. ಇದರಲ್ಲಿ ಪೈನಾಪಲ್ ಇದೆ, ಸಿನಿಮನ್ ಇದೆ, ಬ್ಲೂ ಸಿನಿಮನ್ ಇದೆ, ಎಲ್ಲ ಬ್ರೀಡಿಂಗ್ ಪೇರ್ಸು. ಇದನ್ನು ತುಂಬ ಮರಿಯಿಂದ ಸಾಕಿ ಟೇಮ್ ಮಾಡ್ಬೋದು. ತುಂಬ ಆಕ್ಟಿವ್ ಬರ್ಡ್ ಇದು, ಪ್ಲೇಫುಲ್ ಬರ್ಡು. ನೀವು ಬೇಕಂದ್ರೆ ಯೂಟ್ಯೂಬಲ್ಲಿ ಎಲ್ಲ ಚೆಕ್ ಮಾಡ್ಬೋದು. ಗ್ರೀನ್ ಚೆಕ್ ಕನ್ಯೂರ್ಸು, ಫ್ಲೈಯಿಂಗು ಎಲ್ಲ ಇದು ತುಂಬ ಚೆನ್ನಾಗಿದೆ. ಇದೂ ತುಂಬ ಜನ ತೊಗೊಂಡು ಹೋಗ್ತಾರೆ ಟೀಮ್ಸು. ನೋಡಿ ಇವಾಗಲೇ ನೀವು ನೋಡ್ತಾ ಇದ್ದೀರಾ, ಎಲ್ಲ ಡ್ಯಾನ್ಸ್ ಮಾಡ್ತಾ ಇದೆ, ಒಂದೊಂದು ಓಡಾಡ್ತಾ ಇದೆ. ತುಂಬ ಆ್ಯಕ್ಟಿವ್ ಬರ್ಡ್ಸ್ ಇದು. ಕ್ಲೈಮೇಟ್ಗೂ ಚೆನ್ನಾಗಿರುತ್ತೆ. ಈ ಕ್ಲೈಮೇಟ್ ಇಂಡಿಯನ್ ಕ್ಲೈಮೇಟ್ಗೆ ಆ್ಯಕ್ಟಿವ್ ಇರುತ್ತೆ, ಎಂಡೆಲ್ಲ ಆಗಲ್ಲ, ಹೆಲ್ತಿನೂ ಇರುತ್ತೆ. ಮೇಂಟೆನೆನ್ಸ್ನೂ ತುಂಬ ಈಸಿ. ಸನ್ಫ್ಲವರ್ಸು, ಫ್ರೂಟ್ಸ್ ಏನಾದರೂ ಹಾಕಿ ಎಲ್ಲ ತಿನ್ನುತ್ತೆ. ಬ್ರೀಡಿಂಗ್ ಮಾಡುತ್ತೆ. ಒಂದ್ಸತಿ 4-5 ಮೊಟ್ಟೆಗಳು ಕೊಡುತ್ತೆ. 3-4 ಬೇಬೀಸ್ ಆಗುತ್ತೆ. ಬೇಬೀಸ್ ತೊಗೊಂಡು ನೀವು ಟೆಮ್ ಮಾಡಿ ಸಾಕೊಳ್ಬೋದು. ಇದೂ ಎಕ್ಸಾಟಿಕ್ ಬರ್ಡ್, ಆಸ್ಟ್ರೇಲಿಯನ್ ಬರ್ಡ್ಸು. ಸರ್ ಇದು ಆಫ್ರಿಕನ್ ಲವ್ ಬರ್ಡ್ಸ್. ಇದು ಮ್ಯೂಸಿಕಲ್ ಸೌಂಡ್ಸು. ಈ ಸೈಜ್ಗೆಲ್ಲ ಇಷ್ಟೇ ಬರುತ್ತೆ. ಇದರಲ್ಲಿ ಕಲರ್ಸ್ನೂ ಬರುತ್ತೆ, ತುಂಬ ಕಲರ್ಸ್ ಬರುತ್ತೆ. ಇದು ಬಂದು 4000 rupees ಬ್ರೀಡಿಂಗ್ ಪೇರು. ನೋಡಿ ಕಲರ್ ಬ್ಲ್ಯಾಕ್ ಮಾಸ್ಕ್ ಇದೆ, ಇದರಲ್ಲಿ ಫಿಶರ್ ಇದೆ, ಲುಟಿನೋ ಸಿಗುತ್ತೆ, ವೈಲೆಟ್ ಸಿಗುತ್ತೆ, ತುಂಬ ವೆರೈಟಿ ಇದೆ ಇದರಲ್ಲಿ. ಇದೂ ತುಂಬ ಆ್ಯಕ್ಟಿವ್ ಬರ್ಡು, ಮ್ಯೂಸಿಕಲ್ ಸೌಂಡ್ಸ್ ಮಾಡೋದಿದೆ. ಇದೂ ಬೇಕಂದ್ರೆ ನೀವು ನಾರ್ಮಲ್ ಲವ್ ಬರ್ಡ್ಸ್ ಅಂತಾರೆ ಇದಕ್ಕೆ. ಇದೂ ಬೇಕಂದ್ರೆ ತಗೊಂಡ್ಬೋದು. ತುಂಬ ಕಲರ್ ವೆರೈಟೀಸ್ ಇದೆ. ಕಲರ್ ವೆರೈಟೀಸ್ ಎಲ್ಲ ಸಿಗುತ್ತೆ. ಇದು ಬಂದು ಅರೌಂಡ್ 1 year ಇದೆ. ಲೈಫ್ ಸ್ಪ್ಯಾನ್ 5 years. 5 years. ಸರ್ ಇದು ಲವ್ ಬರ್ಡ್ಸು, ನಾರ್ಮಲ್ ಬಜರೀಸ್ ಅಂತಾರೆ ಇದಕ್ಕೆ. ನಾವು ಲವ್ ಬರ್ಡ್ಸ್ ಅಂತಿದೆ. ಇದು ಬಂದು ಸಿಂಗಲ್ 400 rupees, 800 rupees ಪೇರ್. ಇದೂ ತುಂಬ ಮೂವಿಂಗ್ ಇದೆ, ಕಲರ್ಫುಲ್ ಬರ್ಡು. ಇದು ಒಂದು ಬರ್ಡಿಯಲ್ಲಿ ನಿಮಗೆ ಒಂದು 4-5 ಕಲರ್ ನೋಡ್ಬೋದು ನೀವು. ಆಮೇಲೆ ಈ ಕಲರ್ ಎಲ್ಲ ನ್ಯಾಚುರಲ್ ಕಲರ್ಗಳು. ಮೇಂಟೆನೆನ್ಸ್ ತುಂಬ ಈಸಿ. ಇದೂ ಫುಡ್ ಸರ್, ಫುಡ್ಡು ನಾರ್ಮಲ್ ಪಿಲೆಟ್ಸ್ ತಿನ್ನುತ್ತೆ ಸರ್. ಪ್ಲೇಟ್ಸ್ ತಿನ್ನುತ್ತೆ? ಹೌದು, ಪಿಲೆಟ್ಸ್ ತಿನ್ನುತ್ತೆ, ಕೊತ್ತಿಮೀರಿ ತಿನ್ನುತ್ತೆ, ಎಲ್ಲ ತಿನ್ನುತ್ತೆ. ವ್ಯಾಕ್ಸಿನೇಷನ್ ಇದಕ್ಕೇನಾದರೂ? ಇದಕ್ಕೆ ವ್ಯಾಕ್ಸಿನೇಷನ್ ಏನು ಬೇಡ ಸರ್. ಇದಕ್ಕೆ ಬರೀ ಟಾನಿಕ್ಸು, ವಿಟಮಿನ್ ಟಾನಿಕ್ಸ್ ಕೊಟ್ಟರೆ ಸರ್. ಮೇಂಟೆನೆನ್ಸ್ ಎಲ್ಲ ಯಾವ ಥರ ಇರುತ್ತೆ? ಮೇಂಟೆನೆನ್ಸ್ ಈಗ ನಾರ್ಮಲ್ ಫುಡ್ಡು ನೀರು ಇದ್ದರೆ ಸಾಕು ಸರ್. ಮೇಂಟೆನೆನ್ಸ್ ತುಂಬ ಈಸಿ, ಏನಿಲ್ಲ, ಆರಾಮಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಸರ್. ಇದು ಪರ್ಷಿಯನ್ ಕ್ಯಾಟ್ಸು. ಇದೆಲ್ಲ ನೋಡ್ತಾ ಇದ್ರೆ ನೀವು ಡಾಲ್ ಫೇಸು, ಸೆಮಿ ಪಂಚು, ತುಂಬ ಕ್ಯೂಟ್ ಪರ್ಷಿಯನ್ ಕ್ಯಾಟ್ಸು. ಇದೆಲ್ಲ ತುಂಬ ವೆರೈಟೀಸ್ ಬರುತ್ತೆ. ಇವಾಗ ತುಂಬ ಜನ ಪರ್ಷಿಯನ್ ಕ್ಯಾಟ್ಸ್ ಕೇಳ್ತಾ ಇದ್ದಾರೆ. ಈ ಪರ್ಷಿಯನ್ ಕ್ಯಾಟ್ಸ್ ತೊಗೊಂಡೋಗಿ ನೀವು ಆರಾಮಾಗಿ ಸಾಕ್ಬೋದು. ಇದು ಹಿಮಾಲಯನ್, ಇದು ಪ್ಯಾಕ್ಸ್ ಎಲ್ಲ ಚೆನ್ನಾಗಿದೆ ನೋಡಿ. ಬ್ಲೂ ಐಸ್ ಇದು. ಇದು 2 months. ಇದಕ್ಕೆ ಡಿವಾರ್ಮಿಂಗು, ವ್ಯಾಕ್ಸಿನೇಷನ್ನು ಎಲ್ಲ ಮಾಡಿಸ್ಬೇಕು. ಇದು ಬಂದು ನಿಮಗೆ ಇದ್ರ ಫುಡ್ಡೇ ಬೇರೆ. ಪರ್ಷಿಯನ್ ಕ್ಯಾಟ್ಸ್ಗೆ ಫುಡ್ ಬರುತ್ತೆ, ಆ ಫುಡ್ ತಿನ್ನಿಸ್ಬೇಕು ನೀವು. ಇದಕ್ಕೆಲ್ಲ ಮೇಂಟೈನ್ ಮಾಡಿ ನೀವು ಸಾಕೊಳ್ಬೋದು. ಏನು ಸರ್ ಕಾಸ್ಟ್ ಇದಕ್ಕೆ? 5,000 25,000 40,000ವರೆಗೂ ಇದೆ. ಇದು ಡಿಪೆಂಡ್ ಮಾಡ್ತೀರಾ ಸರ್? ಇದು ಪ್ರೈಸಸ್ಸು ಡಿಪೆಂಡು, ಕಂಡೀಷನ್ನು, ಪಂಚ್ ಫೇಸು, ಸೆಮಿ ಪಂಚು, ಬ್ರೀಡು, ಅದರಲ್ಲಿ ಇದಾಗತ್ತೆ ಸರ್. ಇದು ಡೈಮಂಡ್ ಹೌಸು. ಇದೂ ತುಂಬ ರೇರು, ಚೆನ್ನಾಗಿದೆ. ಇದು ಪಿಜನ್ ಥರ ಕಾಣಿಸೋದು. ಇದು ತುಂಬ ಸ್ಮಾಲ್ ಸೈಜ್. ಇದು ಬಂದು ಇದರಲ್ಲಿ ಫುಲ್ ವೈಟ್ ಬರುತ್ತೆ, ಗ್ರೇ ಬರುತ್ತೆ. ಇದೂ ಚೆನ್ನಾಗಿದೆ. ಸೌಂಡ್ಸ್ ಇದ್ದು ಸೌಂಡು ತುಂಬ ಕ್ಯೂಟ್ ಇರುತ್ತೆ, ಸೌಂಡ್ಸ್ ಕೇಳಿದ್ರೆ. ಇದು ಬಂದು ನಿಮಗೆ ಪೇರ್ ಬಂದು 3,000 rupees ಪೇರ್. ಇದು ತುಂಬ ರೇರ್. ಇದು ಬೇಕಂದ್ರೆ ನೀವು ಮೇಂಟೆನೆನ್ಸ್ ಎಲ್ಲ ತುಂಬ ಈಸಿ, ಕಮ್ಮಿ ಇದೆ. ಹೆಂಗೆ ಸರ್? ಫುಡ್ಡು ನಾರ್ಮಲ್ ಇದು ರಾಗಿ, ಸೀಡ್ಸು ಎಲ್ಲ ತಿನ್ನೋದು ಸರ್. ಇದು ವ್ಯಾಕ್ಸಿನೇಷನ್ ಸರ್? ಸರ್ ಇದಕ್ಕೆ ವ್ಯಾಕ್ಸಿನೇಷನ್ ಏನು ಬೇಡ. ಬರೀ ಒಂದು ಹೆಲ್ತ್ ಚೆನ್ನಾಗಿರೋ ಕ್ಯಾಲ್ಶಿಯಮ್ಸು, ವಿಟಮಿನ್ಸು, ಟಾನಿಕ್ಸ್ಗಳು ಕೊಟ್ಟರೆ ಸಾಕು. ಲೈಫ್ ಸ್ಪ್ಯಾನ್ ಸರ್? ಸರ್ ಇದ್ರದ್ದು ಲೈಫ್ ಸ್ಪ್ಯಾನ್ 5 years, 4 to 5 years. 4 to 5 years. ಓಕೆ ಗೈಸ್, ಇಷ್ಟೊತ್ತವರೆಗೂ ನೋಡಿದ್ರಲ್ಲ. ನಾನಿವತ್ತು ರಾಯಲ್ ಹಾಬೀಸ್ ಪೆಟ್ ಶಾಪಲ್ಲಿದ್ದೆ.
ಸೊ ಈ ಒಂದು ರಾಯಲ್ ಆಫೀಸ್ ಪೆಟ್ ಶಾಪಲ್ಲಿ ನಿಮಗೆ ಎಲ್ಲ ವೆರೈಟೀಸ್ನು ನಾನು ಈಗ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಸೊ ಎಲ್ಲ ಬರ್ಡ್ಸ್ಗಳು ಮತ್ತು ಎಕ್ಸಾಟಿಕ್ ಪೆಟ್ಸ್ಗಳು ನಿಮಗೆ ಎಕ್ಸ್ಪ್ಲೋರ್ ಮಾಡಿದ್ದೀನಿ ಈ ಒಂದು ರಾಯಲ್ ಆಬಿ ಪೆಟ್ ಶಾಪಲ್ಲಿ. ಸೊ ನಿಮಗೇನಾದರೂ ಈ ಥರದ ಪೆಟ್ಸ್ಗಳನ್ನ ನೀವು ಸಾಕಬೇಕು ಅಂತಿದ್ರೆ ಈ ಒಂದು ರಾಯಲ್ ಆಬಿ ಪೆಟ್ ಶಾಪಿಗೆ ಬಂದುಬಿಟ್ಟು ಸಾಕ್ಬೋದು. ಸೊ ಎಲ್ಲ ತುಂಬ ಕ್ಯೂಟ್ ಇದೆ, ಕೆಲವೊಂದಷ್ಟು ಟೈಮ್ಡ್ ಇದೆ, ಕೆಲವೊಂದಷ್ಟು ನೀವು ಟೈಮ್ ಮಾಡ್ಕೋಬೋದು. ತುಂಬ ಸಣ್ಣ ಸಣ್ಣ ಮರಿಗಳನ್ನು ಕೂಡ ನೀವೇ ಸಾಕೋ ಥರನೂ ಇಲ್ಲಿ ಆಪ್ಷನ್ಗಳು ಕೊಡ್ತಾರೆ. ಸೊ ಸಣ್ಣ ವಯಸ್ಸಿನಿಂದನೂ ಕೂಡ ನೀವು ಬಂದು ಅದನ್ನು ನೋಡ್ಕೊಬೋದು. ಸೊ ಜೊತೆಗೆ ಈ ಒಂದು ರಾಯಲ್ ಆಫೀಸಲ್ಲಿ ಎಕ್ಸ್ಪ್ಲೋರ್ ಮಾಡಿ ಜೊತೆಗೆ ಅದರ ಪ್ರೈಸ್ಗಳ ರೇಂಜ್ಗಳನ್ನೂ ಕೂಡ ನಿಮ್ಗೆ ತಿಳಿಸ್ಕೊಟ್ಟಿದ್ದೀವಿ. ಅದು ಕೂಡ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಇಲ್ಲಿ ಎಲ್ಲ ಬೇರೆ ಎಲ್ಲ ಕಡೆ ಹೋದ್ರೂ ಯಾವುದೇ ಕಡೆ ಹೋಗಿ ನೀವೊಂದು ಬರ್ಡ್ಸ್ಗಳನ್ನ ಪರ್ಚೇಸ್ ಮಾಡಬೇಕಂದ್ರೆ ಆ ಒಂದು ರೇಂಜಿಗೆ ಸಿಗುತ್ತೆ ಅಂತೇಳಿ ನಿಮ್ಗೊಂದು ಕಂಪ್ಲೀಟ್ ಒಂದು ಐಡಿಯಾ ಸಿಕ್ಕಿರುತ್ತೆ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಇನ್ಯಾವುದಾದ್ರೂ ಒಂದಷ್ಟು ವೀಡಿಯೋಗಳು ಅಥವಾ ಯಾವುದಾದ್ರು ಪೆಟ್ ಸ್ಟೋರ್ಗಳನ್ನ ಏನಾದರೂ ಎಕ್ಸ್ಪ್ಲೋರ್ ಮಾಡಬೇಕು ಅಂತಂದರೆ ಸೊ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನಾನು ಆ ಒಂದು ಪೆಟ್ ಸ್ಟೋರ್ಗೆ ಹೋಗಿ ವಿಸಿಟ್ ಮಾಡಿ ಅಲ್ಲಿರ್ತಕ್ಕಂಥ ಪೆಟ್ಸ್ಗಳನ್ನ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ. ಸೊ ಥ್ಯಾಂಕ್ ಯು.